ಸಾಕಾ ಸಾಕೇನಮ್ಮ ಸುಮ್ಮನಿರ್ಚಿ. ಏಯ್ ಬಾರ ಈ ಕಡೆ. ಏನ್ ಮಾಡಕ್ಕೂ ಬಿಡಲ್ಲ ನೋಡಿ, ಕರ್ಕೊಂಡೋಯ್ತು ಅವ್ನ ಕೆಳಗಡೆ. 1 ವಾರ 2 ವಾರ 3 ವಾರ ವರ್ಷ ಪೂರ್ತಿ ನಾಟಕ ಆಡ್ಕೊಂಡು ಇರಕ್ಕಾಗುತ್ತಾ? ನಮಸ್ಕಾರ ಮಾಡೋ ನಮಸ್ಕಾರ. ಸಾಸಿವೆ ಮತ್ತೆ ಈರುಳ್ಳಿ ಒಗ್ಗರಣೆಗೆ ಹಾಕೊಂಡು ಇವಾಗ ಮಸಾಲೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಮೊದಲನೇ ಕೆಲಸ ಏನ್ ಗೊತ್ತಾ? ಬಟ್ಟೆ ಒಗೆಯೋದು. ಬಟ್ಟೆ ಒಗ್ದಾದ್ಮೇಲೆ ಸಿಗ್ತೀನಿ ನಾನು ನಿಮ್ಗೆ, ಓಕೆನಾ? ನೀನ್ ಯಾಕೋ ಬರ್ತಾ ಇರೋದು? ಏನು ಮಮ್ಮಗೆ ಬಟ್ಟೆ ಒಗ್ಬಿಡ್ತೀನಿ, ಹೋಗಪ್ಪ ಹೋಗಪ್ಪ. ನೀನ್ ಬಂದ್ರೆ ಜಿಯೋದಲ್ಲಿ ಆಟ ಆಡ್ತಿ, ಹೋಗು. ಬೇಬಿ ಏನಕ್ಕೆ ಎತ್ಕೊಬತ್ತಾ ಇದ್ಯಾ? ಇವಾಗ ಇವನ್ ಬಂದ್ರೆ ಏನ್ ಮಾಡ್ತಾನೆ ಗೊತ್ತಾ? ನೀರಲ್ಲಿ ಆಟ ಆಡೋದು ಇದೇ ಮಾಡೋದು ಇವನು. ಪಾಟಗ್ ನೀರ್ ಹಾಕೋದು. ಯಾಕಪ್ಪ ಹೋಗಪ್ಪ, ಕುತ್ಕೊಂಡು ಗೊಂಬೆ ನೋಡ್ ಹೋಗಪ್ಪ ನೀನು. ನೋಡು ಆ ಬೇಬಿ ಬೇರೆ ಹಿಡ್ಕೊ ಬಂದಿದ್ಯಾ, ಬಿಸ್ಲು ಹೋಗು. ಬೇಬಿನಾ? ಹೋಗು. ಹೋಗಲ್ಲ ಅವನು, ಏನ್ ಮಾಡ್ರು ಹೋಗಲ್ಲ. ಸೋಲಾರ್ ಅಡೆ ಹೋಗಿ ಕುತ್ಕೊಳ್ಳೋದು. ಹುಷಾರೋ. ನೋಡಿ ನನ್ ಮಕ್ಳು ನಾನು ಏನಾರ ಕೆಲ್ಸ ಮಾಡ್ತಿರ್ಬೇಕಾದ್ರೆ ಹಿಂದೆ ಮುಂದೆ ಓಡಾಡ್ತಾರೆ. ಅದಕ್ಕೆ ಏನು ಕೆಲಸ ಮಾಡಕ್ ಆಗಲ್ಲ. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ಅಂತ ಬಂದೆ ನಾನು ಬೆಳಿಗ್ಗೆ. ಅದು 8-8:30 ಒಗ್ದಾಕ್ಬಿಟ್ರೆ ಬೇಗ ಒಣಕೊಳ್ಳುತ್ತೆ. ಏನ್ ಮಾಡಕ್ಕೂ ಬಿಡಲ್ಲ ನೋಡಿ, ಕರ್ಕೊಂಡೋಯ್ತು ಅವ್ನ ಕೆಳಗಡೆ. ನಿಧಾನಕ್ಕಿಡಿ, ಕೈ ಇಟ್ಕೊಳ್ಳೋ. ಇರುವೆ ಬಾ, ಕೈ ಹಿಡ್ಕೊ, ಅಮ್ಮ ಕೈ ಹಿಡ್ಕೊ. ನಿಧಾನಕ್ಕಿಡಿ ಅಮ್ಮಡಿ. ಹೋಗೋಣ ಬಾರೋ. ಏಯ್ ಬಾರ ಈ ಕಡೆ, ಬಾಯ್ಲಿ. ಇವಾಗ ಬಟ್ಟೆ ಎಲ್ಲ ಕಂಪ್ಲೀಟ್ ಒಗದ್ ಬಂದೆ. 3 ಬಕೆಟ್ ಬಟ್ಟೆ ಇತ್ತು, ಸಣ್ಣ ಪುಟ್ಟದು ಅಷ್ಟೇನೆ, ಜಾಸ್ತಿ ಅಂತ ಏನಿರಲ್ಲ. ಟವಲ್ಗಳು, ನನ್ ಮಕ್ಳು ಬಟ್ಟೆ, ನಮ್ದು ಆತರ ಇರುತ್ತೆ. ಒಂದ್ ಜೊತೆ 2 ಜೊತೆ ಇರುತ್ತೆ ಅಷ್ಟೇ. 9:45 ಆಯ್ತು. ಸೊ ಇವಾಗ ಅನ್ನಕ್ಕೆ ಇಟ್ಟಿದೀನಿ. ಮಕ್ಳಿಗೆಲ್ಲ ಹಾಲು ಕೊಟ್ಬಿಟ್ಟು ಹೋಗಿದ್ದೆ. ಚಿತ್ರಾನ್ನ ಮಾಡ್ಬಿಡ್ತೀನಿ ಸಿಂಪಲ್ ಆಗಿ. ಇನ್ನೇನು ಇವಾಗ ಅರ್ಜೆಂಟ್ ಅಲ್ಲಿ ಇನ್ನೇನು ಮಾಡಕ್ಕಾಗಲ್ಲ, 10 ನಿಮಿಷಕ್ಕೆ. ಅದಕ್ಕೋಸ್ಕರ ಮಕ್ಳಿಬ್ರು ಆಟ ಆಡ್ತಾ ಇದಾರೆ. ಇವತ್ ನನ್ ಮಗ್ಳಿಗೆ ರಜಾ ಸ್ಕೂಲು. ಏನ್ರೋ ಟಿವಿ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ? ಅವನ್ ಮೇಲೆ ಹತ್ಬಿಡ್ತಾನೆ ಚಿನ್ನಿ, ಟಿವಿ ಇದ್ರ ಮೇಲೆ. ಲ್ಯಾಪ್ಟಾಪ್ ಒಳಗಡೆ ಕಂಪ್ಯೂಟರ್ ಐತಲ್ಲ. ಲ್ಯಾಪ್ಟಾಪ್ ಆಯ್ತಾ ನಿಮ್ ಸ್ಕೂಲಲ್ಲಿ? ಮತ್ತೆ ಎಲ್ಲಿ ನೋಡ್ದೆ? ಸರಿ ಆಯ್ತು, ಆಟ ಆಡ್ತಾ ಇರ್ರಿ. 10 ನಿಮಿಷ ಆಗುತ್ತೆ ತಿಂಡಿ. 10 ಮಿನಿಟ್ಸು ತಿಂಡಿ ಆಗುತ್ತೆ. ಚಿತ್ರಾನ್ನ ಚಿನ್ನಿ. ನೋಡಿ ಇವಾಗ ಕ್ವಿಕ್ ಆಗಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸಿಂಪಲ್, ಇದು ಮಕ್ಳಿಗೆ ಮಾಡ್ತಾ ಇರೋದು. ಇಷ್ಟು ಹಸಿಮೆಣಸಿನ್ಕಾಯಿ ಹಾಕಲ್ಲ, 1-2 ಹಾಕ್ತೀನಿ ಅಷ್ಟೇನೆ. ಅದಾದ್ಮೇಲೆ ಇದು ಒಗ್ಗರಣೆಗೆ ಸ್ವಲ್ಪ ಕಾಯಿ ತುರಿ, ಕಡಲೆ ಬೀಜ ಮಕ್ಳು ತಿನ್ನಲ್ಲ ಅದಕ್ಕೆ ಹಾಕ್ತಾ ಇಲ್ಲ. ಕರ್ಬೇವಿನ ಸೊಪ್ಪು ತಿನ್ನಲ್ಲ, ಕೊತ್ತಂಬರಿ ಸೊಪ್ಪು ಅಷ್ಟಕ್ಕಷ್ಟೇನೆ ಅವ್ರಿಗೆ. ಅದಕ್ಕೆ ನೋಡ್ಕೊಂಡು ಲಿಮಿಟೇಷನ್ ಆಗಿ ಮಾಡ್ತಾ ಇದೀನಿ. ಅನ್ನ ಕಲಿಸ್ಬಿಡ್ತೀನಿ. ಫಾಸ್ಟ್ ಆಗಿ ಮಾಡ್ಬೇಕು ಅಂತಂದ್ರೆ ನಮಗ್ ಹೊಳಿಯೋದೆ ಚಿತ್ರಾನ್ನ. 10 ನಿಮಿಷ ಆಯ್ತಷ್ಟೇ. ಇವಾಗ ಮಕ್ಳಿಗೆ ನಾಷ್ಟ ಕೊಟ್ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಎಲ್ಲ ಹಾಕೊಂಡ್ರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಮಕ್ಳುಗಳು ಆತರ ಎಲ್ಲ ತಿನ್ನಲ್ವಲ್ಲ, ಅದಕ್ಕೆ ನಾನು ಅದೆಲ್ಲ ಹಾಕಲ್ಲ.
ತಗೋ. ಮುಂದಕ್ಕೆ ತಿರ್ಗಮ್ಮ, ಮುಂದಕ್ಕೆ ತಿರುಗು ಚಿನ್ನಿ. ಎಣ್ಣೆ ಏನಾದ್ರು ಬೀಳ್ಸ್ಬಿಟ್ಟ ಇವಾಗ ನೀನು, ಒಂಚೂರು ಚೆಲ್ಲಿದ್ರು ಜಾರ್ ಬೀಳ್ತೀವಿ ಟುಬುಕ್ಕಂತ, ಅದ್ ಗೊತ್ತೇನು? ಅದು ನೀನು ಎಲ್ಲಿ ನೋಡ್ದೆ? ಅದು ನೀನು ಎಲ್ಲಿ ನೋಡ್ದೆ? ಏನ ಅದು ನಜಾನದು. ಓ, ಯಾರೋ ಜಾರಿರೋದನ್ನ ಎಲ್ಲಿ ನೋಡ್ದೆ ಅಂತನಾ? ಇವಾಗ ಒಂಚೂರು ಎಣ್ಣೆ ಹಾಕಣ, ನೋಡೋಣ ಯಾರು ಜಾರ್ತಾರೆ ಅಂತ. ಆಯ್ತಾ? ಏನೇನ್ ಪ್ರಶ್ನೆ ಕೇಳ್ತೀಯ ಚಿನ್ನಿ ನೀನಂತೂ. ನೋಡು, ಈ ಥರ ನೀಟಾಗಿ ಹಿಂಗೆ ಹಾಕೊಂಡ್ರೆ ಏನು ಚೆನ್ನಾಗಿ ಕಾಣಿಸ್ತೀಯ. ಮಸಾಲೆ ಮಾಡು. ಸರಿ, ಮಸಾಲೆ ಈ ಕಡೆ ತಿರ್ಕೋ. ಹೋಯ್ ಎಣ್ಣೆ ಕೊಡಿ. ಎಣ್ಣೆ ಹಾಕೊಳಕ್ಕೂ ಅಳು, ಗುಂಡ ನೋಡಿ ಚೆನ್ನಾಗಿ ಹಾಕ್ಸ್ಕೊಂತೇನೆ. ಸಾಕಾ? ಯಾಕಮ್ಮ? ಸಾಕು. ಏನು ಎಣ್ಣೆ ಅದು? ಏನು ಆಯಿಲ್ ಅದು? ಏನು ಇವಾಗ ಆಯಿಲ್ ಹಚ್ಚಿದ್ನಲ್ಲ, ಏನು ಆಯಿಲ್ ಅಂತಂದೆ. ಇದಾ? ಏನು ಬಾಬಾ? ಏನು ಎಣ್ಣೆನಮ್ಮ ಅದು? ಹಿಂಗೆ ತಿರ್ಗು ಒಂಚೂರು. ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್. ತೆಂಗಿನಕಾಯಿ ಹತ್ತದಲ್ಲ, ಅದರಲ್ಲಿ ಎಣ್ಣೆ ಮಾಡೋದು. ತೆಂಗಿನಕಾಯಿ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಎಣ್ಣೆ ಮಾಡೋದು. ಆಗುತ್ತೆ, ತೆಗಿಯಕ್ಕಾಗುತ್ತೆ. ನಾನು ಹೇಳಿಲ್ವಾ ಕೆಳಗಡೆ ಒಂದು ನೀನು ಬೀಳ್ಬಾರ್ದು ಅಂತ? ಬೀಳ್ತತೆ. ಎಷ್ಟು ಪ್ರಶ್ನೆ ಕೇಳ್ತೀಯ ಅಂದ್ರೆ ನೀನು. ಸಾಕಾ? ಸಾಕೇನಮ್ಮ? ಸುಮ್ಮನಿರ್ ಚಿನ್ನಿ, ಕೆಳಗಡೆ ಕೀಳ್ಸ್ಬಿಟ್ಟಿ. ಆಮೇಲೆ ನಾನೊಂಚೂರು ಹಾಕೊಂಬಿ ಕೊಡೋಂಗೆ. ನಾನು ಕೈಗೆ ಹಾಕ್ಲಾ? ಆಯ್ತು. ನಿಂಗೆ ಕ್ಲಿಪ್ ಹಾಕು. ಇವಾಗ ಒಂಚೂರು ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕೋ. ಈ ತರ ಹಾಕೊಂಡ್ರೆ ಚಿನ್ನಿ ಜುಟ್ಟು ಬೆಳೆಯೋದು. ಈ ತರ ಹಾಕೊಂಡ್ರೆ ಜುಟ್ಟು ಬೆಳೆಯೋದು. ಕ್ಲಿಪ್ಪು ಹಾಕ್ತೀನಿ. ಇನ್ನೊಂಚೂರು ಉದ್ದ ಬಂದ್ಬಿಟ್ರೆ ನೀನು ಚೆನ್ನಾಗಿ ಜಡೆ ಹಾಕೊಬಹುದು. ನನಗೆ ಕೈಗೆ ಹಾಕ್ತೀನಿ. ನೀನು ನನ್ನ ಕೈಗೆ ಹಾಕ್ತೀನಿ ಈಗ. ಆಯ್ತು, ಒಂದ್ ಸ್ವಲ್ಪ ಇರು ನೀನು. ಬಿಚ್ಕೊಂಡ್ಮಾಡ್ತೀನಿ, ನಾನು ಈಗ ಹೇಳಿದೀನಿ. ಆಮೇಲೆ ನೋಡು, ಚಾಕ್ಲೇಟ್ ಕೊಡ್ಸಲ್ಲ, ಏನು ಕೊಡ್ಸಲ್ಲ. ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡು. ನಿಂಗೆ ಹಾಕ್ಲಾ? ಮಮ್ಮ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನಮ್ಮ? ಎಣ್ಣೆ ಹಾಕ್ತೀನಿ. ನಂಗೆ ಎಣ್ಣೆ ಹಾಕ್ತೀನಿ ನೀನು. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ತಿರುಗಿ ಕಡೆ. ಮಮ್ಮ ನಾನು ಹಿಂಗೆ ಎಣ್ಣೆ ಕೈಗೆ ಹಾಕ್ತೀನಿ. ಆವಾಗಲೇ ಕ್ಲಿಪ್ ಹಾಕ್ಲಾ? ಒಂದು ಕ್ಲಿಪ್ ಹಾಕು ಅಷ್ಟೇ. ಒಂದೇ ಎರಡು ಹಾಕ್ಲ, ಇನ್ನೊಂದು ಹಾಕ್ಲಾ? ಈ ಕಡೆ ಒಂದು ಹಾಕ್ತೀನಿ ಚಿನ್ನಿ. ಪ್ಲೀಸ್ ಚೆನ್ನಾಗಿ ಕಾಣಿಸಲ್ಲ. ಓಹೋ ಚಿನ್ನಿ ಚಿನ್ನಿ. ನಿಂಗೆ ಹಾಕ್ಲಾ? ನಾನು ಹಾಕೊಂತೀನಿ ಬಿಡು. ಕೈ ಕಡೆ. ಕೊಡು. ಏನಮ್ಮ? ಸರಿ ನಡಿ, ಹೋಗೋಣ. ಎಲ್ಗೋಗೋಣ? ಎಲ್ಗೋಗೋಣ? ಪಾರ್ಕೆ. ಪಾರ್ಕು? ಸರಿ, ನೋಡೋಣ ನೋಡಿ ಸಾಯಂಕಾಲ. ಇಲ್ಲ ಯಾವುದು ಇಲ್ಲ ಚಿನ್ನಿ ಪಾರ್ಕು. ದೂರ ಹೋಗ್ಬೇಕು, ದೂರ ಹೋಗ್ಬೇಕು ಪಾರ್ಕ್ಗೆ.
ಇದೆಲ್ಲ ಐತೆ ಹತ್ರ ಇಲ್ಲಿ ಪಾರ್ಕ್ ಯಾವೂ ಇಲ್ಲ. ಇದೇನ್ ನಮ್ಮಲ್ಲಿ ಚುಕ್ಕೆ ಇಟ್ಟಿದ್ದು ಇಲ್ಲೆಲ್ಲ ಎಣ್ಣೆ ಚೆಲ್ಲ ಹಾಕಿದ್ಯಾ. ರೋಡಲ್ಲಿ ಈ ತರ ಪ್ರಾಣಿಗಳನ್ನ ಬಿಡಬಾರ್ದು. ಗಾಡಿಗಳು ಹೋಗ್ತಾ ಇರುತ್ತೆ, ಅಡ್ಡ ಬರುತ್ತೆ. ಸುಮಾರು ಬೆಳಗ್ಗೆ ಟೈಮಲ್ಲಿ ಬಿಟ್ಬಿಡ್ತಾರೆ. ಪಾಪ ಅದನ್ನ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಐತೆ. ಹಂಗೆ ಒಂದ್ ವಿಷಯ ಹೇಳ್ಬೇಕು ಅಂತ ಅನ್ನಿಸ್ತು. ನಿಮ್ಗೆ ತುಂಬಾ ಜನಕ್ಕೆ ಅನ್ಸಿರುತ್ತೆ, ಏನಪ್ಪ ಈ ಹುಡ್ಗಿ ನೆಟ್ಟಗ್ ತಲೆನೂ ಬಾಚ್ಕೊಳಲ್ಲ, ರೆಡಿನೂ ಆಗಲ್ಲ, ಹಂಗಂಗೆ ವಿಡಿಯೋದಲ್ಲಿ ಬರ್ತಾಳೆ ಅಂತೆಲ್ಲ. ಅದಕ್ಕೆ ಹೇಳ್ತೀನಿ ನೋಡಿ, ನಾವ್ ಹೆಂಗಿದೀವೋ ಹಂಗೆ ನ್ಯಾಚುರಲ್ ಆಗಿ ತೋರ್ಸ್ಕೋಬೇಕು. ವಿಡಿಯೋಗೋಸ್ಕರ ಮೇಕಪ್ ಹಾಕೊಂಡು ಅದೆಲ್ಲ ಮಾಡಕ್ ನಂಗೆ ಇಷ್ಟ ಇಲ್ಲ. ಎಲ್ಲಾದ್ರೂ ಹೋಗ್ತೀನಿ ಬರ್ತೀನಿ ಒಕೇಶನಲಿ ಅಂತಂದ್ರೆ ಅವಾಗೇನೋ ಒಂಚೂರು ರೆಡಿ ಆಗಿರ್ತೀನಿ ಅಷ್ಟೇ. ಇನ್ನೊಂದು, ಒಬ್ಬ ಮನುಷ್ಯ ನಾಟಕ ಆಡ್ಬೋದು ಅಂತಂದ್ರೆ ಎಷ್ಟ್ ದಿವಸ ಆಡ್ಬೋದು? 1 ವಾರ, 2 ವಾರ, 3 ವಾರ, ವರ್ಷ ಪೂರ್ತಿ ನಾಟಕ ಆಡ್ಕೊಂಡು ಇರಕ್ಕಾಗುತ್ತಾ? ಆಗಲ್ಲ ತಾನೆ. ಕೆಲವ್ರಿಗೆ ಅರ್ಥ ಆಗ್ಬೇಕು. ಅದಕ್ಕೆ ಈ ಸೆಂಟೆನ್ಸ್ ಹೇಳಿದ್ದು. ನಾವು ಹೆಂಗಿರ್ತೀವಿ ವಿಡಿಯೋ ಮುಂದೆನು ಹಂಗೇನೆ ನಾವು ತೋರ್ಸ್ಕೊಳ್ಳೋ ಅಂತದ್ದು. ಏನು ಹಿಂದೆ ಒಂದು ಮುಂದೆ ಒಂದು ಅಂತ ಏನಿಲ್ಲ. ಅದೇ ಹೇಳಿಲ್ವಾ ನಾನು, ನಾಟಕ ಆಡೋರ್ದಾದ್ರೆ 2 ವರ್ಷ ತನಕನೂ ನನ್ನ ಚಾನೆಲ್ ನಡೆಸ್ಕೊಂಡು ಹೋಗ್ಬೇಕಾಗಿರ್ಲಿಲ್ಲ. ಅಂಡ್ ನೀವು ನನ್ನ ಫಸ್ಟ್ ಡೇ ಇಂದನೂ ನೋಡ್ಕೊಂಡ್ ಬರ್ತಾ ಇದ್ದೀರಾ, ನಾನು ಹೆಂಗಿರ್ತೀನಿ, ಹೆಂಗೆ ರೆಡಿ ಆಗ್ತೀನಿ, ಮನೇಲಿ ಹೆಂಗಿರ್ತೀನಿ, ಆಚೆ ಹೆಂಗಿರ್ತೀನಿ ಅಂತೆಲ್ಲ. ಸೊ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆಕ್ಚುಲಿ ನನಗೆ ಇಂಟ್ರೆಸ್ಟ್ ಇಲ್ಲ ರೆಡಿ ಆಗೋದಿಕ್ಕೆ. ತುಂಬಾ ಎಲ್ಲಾದ್ರೂ ಹಿಂಗೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋಗ್ತೀನಿ ಅಂತಂದ್ರೆ ಅಷ್ಟಕ್ಕೆ ಮಾತ್ರನೇ ಅಷ್ಟೇ. ಅವ್ರು ಹೋದಾಗಿಂದ ನನ್ಗೆ ಚೆನ್ನಾಗಿ ರೆಡಿ ಆಗ್ಬೇಕು, ಮೇಕಪ್ ಹಾಕೋಬೇಕು, ಹೇರ್ ಸ್ಟೈಲ್ ಮಾಡ್ಬೇಕು, ಅದೆಲ್ಲ ಯಾವ್ದಂದ್ರೆ ಯಾವ್ದು ಇಂಟ್ರೆಸ್ಟ್ ಇಲ್ಲ ನಂಗೆ. ಇವಾಗ ನಮ್ಮಪ್ಪ ಮೇಲಿಂದ ಕೆಳಗಿಳಿದ್ ಬಂದ್ರಲ್ಲ, ಅವ್ರ ಬಟ್ಟೆನ ಅವರೇ ನೆನೆ ಹಾಕ್ಬಿಟ್ಟು ಇವಾಗ ಒಕ್ಕೊಂತಾರ ನೋಡಿ. ನಾನು ಹೇಳ್ತೀನಿ ಒಕ್ಕಡ್ತೀನಿ ಬಿಡಪ್ಪ ಅಂತ, ಆದ್ರೂ ಕೇಳಲ್ಲ ನೋಡಿ. ಅವ್ರ ಪ್ಯಾಂಟ್ ಇಲ್ಲಿ ನೆನೆ ಹಾಕೊಂಡವ್ರೆ, ಶರ್ಟ್ ನ ಈ ಕಡೆ 3-4 ನೆನೆ ಹಾಕೊಂಡವ್ರೆ. ಹಂಗೆ ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಾರೆ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಪಾಪ. ಅದೊಂದು ಅರ್ಧ ಗಂಟೆ ನೆನಿಲಿ ಅಂತ ಬಿಟ್ಟವ್ರೆ. ಮಕ್ಳಂತೂ ಕೆಲವೊಂದ್ಸರಿ ತುಂಬಾ ಹಠ ಮಾಡ್ತಾರೆ, ಊಟ ಮಾಡಲ್ಲ, ತಿಂಡಿ ಮಾಡಲ್ಲ. ಎಲ್ಲಾರ ಮನೇಲೂ ಇದೇ ಸಮಸ್ಯೆ ನೋಡಿ. ನನ್ಗಂತೂ ಒಂದೊಂದ್ಸಲಿ ಓಡಾಡಿಸ್ಬಿಡ್ತಾರೆ. ಬಟ್ ನಾನು ಮನೆಯಿಂದ ಆಚೆ ಕಾಂಪೌಂಡ್ಗೂ ಸಹ ಕರ್ಕೊಬರಲ್ಲ ನನ್ನ ಮಕ್ಳನ್ನ ಊಟ ಮಾಡ್ಸೋದಿಕ್ಕೆ. ಏನಿದ್ರು ಮನೆ ಒಳಗಡೆನೆ. ಎಲ್ಲೋ ಅಪರೂಪ ತುಂಬಾ ಚಂಡಿ ಮಾಡ್ದಾಗ ಅಷ್ಟೇನೆ ಈ ತರ ನಾನು ಆಚೆ ಕರ್ಕೊಂಬಂದ್ ತಿನ್ಸೋದು. ಸುಮ್ನೆ ದೃಷ್ಟಿ ಆಗುತ್ತೆ, ಕಾಲ್ ಧೂಳಾಗುತ್ತೆ ಅಂತ ಹೇಳಿ ಮನೆ ಒಳಗಡೆ ಒಂದ್ ಸೈಡಲ್ಲಿ ಕೂರ್ಸ್ಕೊಂಡು ಮಕ್ಳಿಗೆ ಊಟ ಮಾಡಿಸ್ಬೇಕು ಯಾವಾಗ್ಲೂ. ರೋಡ್ ಕರ್ಕೊಂಡು ಹೋಗೋದು, ಕಾಂಪೌಂಡ್ ಕರ್ಕೊಂಡು ಹೋಗೋದು ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ನಿಜವಾಗ್ಲು. ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ಗೆ. ಯಾವಾಗ ಆಚೆ ಕರ್ಕೊಂಡು ಹೋಗ್ಬೇಕು, ಯಾವಾಗ ಆಚೆ ಕರ್ಕೊಂಡು ಹೋಗ್ಬಾರ್ದು. ಕೆಲವೊಂದ್ಸಲಿ ತುಂಬಾ ತೀರಾ ರಚ್ಚೆ ಮಾಡ್ಬಿಡ್ತಾರೆ ಮಕ್ಳು. ಶನಿವಾರ, ಸೊ ಪ್ರತಿ ವಾರ ನಮ್ಮಪ್ಪನೇ ಪೂಜೆ ಮಾಡೋ ಅಂಥದ್ದು. ಅದು ಅವಾಗಿಂದನೂ ಹಂಗೆ ಬಂದ್ಬಿಟ್ಟಿದೆ. ಸೊ ನೋಡಿ ಅವರೇನೆ ಪೂಜೆ ಮಾಡ್ತಾ ಇದಾರೆ, ಎಲ್ಲ ರೆಡಿ ಮಾಡ್ಕೊಂಡು. ಯಾವಾಗ್ಲೂ ನಾನ್ ಮಾಡ್ಕೊಡ್ತಿದ್ದೆ, ಸೊ ಅವರೇ ಮಾಡ್ತಾ ಇದಾರೆ. ಏನಂದ್ರೆ ನಮ್ಮ ಅಪ್ಪನ್ ನೋಡಿದ್ರೆ ಇತ್ತೀಚಿಗೆ ಏನಕ್ಕೆ ಬೇಜಾರಾಗುತ್ತೆ ಗೊತ್ತಾ? ಪ್ರತಿಯೊಂದಕ್ಕೂನು ನಮ್ಮ ಅಮ್ಮನ್ ಕರಿಯೋರು. ಏ ಜಯ ಬಾ ಇಲ್ಲಿ, ಬಾಮ್ಮ ಇಲ್ಲಿ, ಹೂವ ಇಟ್ಕೊಡು, ದೀಪಕ್ಕೆ ಎಣ್ಣೆ ಹಾಕೊಡು, ಹಿಂಗೆಲ್ಲಾ ಕರಿಯೋರು. ನಿಮ್ಗೆ ಗೊತ್ತಲ್ಲ ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ತಾರೆ ಅನ್ಬಿಟ್ಟು. ಇವಾಗ ನೋಡಿ ಅವ್ರ ಅವಸ್ಥೆ ನೋಡಕ್ ಆಗಲ್ಲ ಕೆಲವೊಂದ್ಸಲಿ. ನನ್ಗೂ ಹೇಳಕ್ ಆಗಲ್ಲ. ನಮ್ಮಪ್ಪ ಮಕ್ಳಿರ್ತಾರೆ, ಅವಳ ಮಕ್ಳು ನೋಡ್ಕೊತಾ ಇರ್ತಾಳೆ, ನಮ್ ಕೆಲ್ಸ ನಾವ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಾಡ್ತಾ ಇರ್ತಾರೆ ಪಾಪ. ಬೇಜಾರಾಗುತ್ತೆ ಒಂದೊಂದ್ಸಲಿ. ಇವಾಗ ರಾತ್ರಿ ಅಡ್ಗೆಗ್ ನಾನು ಪೂರಿ ಮತ್ತೆ ಸಾಗು ಮಾಡೋಣ ಅನ್ಕೊಂಡಿದೀನಿ. ಇವಾಗ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡಿದೀನಿ. ಕೊತ್ತಂಬರಿ ಸೊಪ್ಪು ಒಂಥರ ಕಳ್ಸಿದೀನಿ ನಮ್ಮ ಅಪ್ಪಂಗೆ. ಅದ್ರ ಜೊತೆಗೆ ಇದು ತೊಗರಿ ಕಾಳು 4 ಹಾಕೊಳ್ಳೋಣ ಅಂತ. ಬಟಾಣಿ ಇಲ್ಲ, ಅದಕ್ಕೆ ಇದನ್ನೇ ಹಾಕೋತೀನಿ.
ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಇದು ಕೂಡ ಆ ಒಬ್ರ ಹತ್ರ ಹೇಳಿಸ್ಕೊಂಡಿರೋದು. ತುಂಬಾ ಚೆನ್ನಾಗಿ ಮಾಡ್ತಾರ ಅವರು ಅಡ್ಗೆನ, ಹಂಗಾಗಿ ನಂಗೆ ರೆಸಿಪಿ ಇಷ್ಟ ಆಗಿ ಹೇಳಿಸ್ಕೊಂಡಿದೀನಿ. ಚೆನ್ನಾಗೈತೆ ಕಾಳು. ಇವಾಗ ಫಸ್ಟ್ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ತೆಂಗಿನಕಾಯಿ ಹಾಕೊಂತೀನಿ. ಜಾಸ್ತಿ ಏನಿಲ್ಲ ಇಂಗ್ರೀಡಿಯೆಂಟ್ಸು. ಫಸ್ಟ್ ಮಸಾಲ ರುಬ್ಕೊಳ್ಳೋದಿಕ್ಕೆ ಬೆಳ್ಳುಳ್ಳಿ, ಶುಂಠಿ, ಇದು ಮಶ್ರೂಮ್ ಹಾಕಿ ಮಾಡೋದು, ಬಟ್ ನಾನು ಸಾಗು ತರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಹಾಕೊಳಂಗಿಲ್ಲ. ಒಂದ್ 4 ಕಾಳು ಚಕ್ಕೆ ಲವಂಗ, ಆಮೇಲೆ ಈರುಳ್ಳಿ, ಒಂದೇ ಒಂದ್ ಚಿಕ್ಕ ಈರುಳ್ಳಿ ತಗೊಂಡಿದೀನಿ. ಈರುಳ್ಳಿ ಕಟ್ ಮಾಡಿ ಹಾಕಿದ್ರೆ ಮಸಾಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಅಂದ್ರೆ ಎಷ್ಟು ಈರುಳ್ಳಿ ಹಾಕ್ತಿವಿ ಅದ್ರ ಮೇಲೆ ಅಂತ. ಇವಾಗ ಸ್ವಲ್ಪ ಪುದೀನ ಹಾಕ್ತೀನಿ. ಪುದೀನ, ಕೊತ್ತಂಬರಿ ಸೊಪ್ಪು ತರ ಕಳ್ಸಿದೀನಿ. ಟೊಮ್ಯಾಟೊ ಏನು ಹಾಕೊಳಂಗಿಲ್ಲ, ಬೇಕಿದ್ರೆ ಹಾಕೊಬಹುದು, ಅದು ಬೇರೆ ತರ ಫ್ಲೇವರ್ ಕೊಡುತ್ತೆ. ಇವಾಗ ಹೆಂಗು ಕಟ್ ಮಾಡ್ಬಿಟ್ಟಿದೀನಲ್ಲ, ಅದಕ್ಕೆ ಟೊಮ್ಯಾಟೊ ಹಾಕೊಂತಾ ಇದ್ದೀನಿ. ಬಟ್ ಟೊಮ್ಯಾಟೊನ ಸ್ಕಿಪ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಅಂದ್ರೆ ಡಿಫ್ರೆಂಟ್ ಫ್ಲೇವರ್. ನಾನು ಯಾವ್ದೋ ಗ್ಯಾನಲ್ಲಿ ಕಟ್ ಮಾಡಿದ್ದೆ, ಸೊ ವೇಸ್ಟ್ ಮಾಡಬಾರ್ದು ಅಂತ ಹಾಕೊಂಡಿದೀನಿ. ಹಸಿಮೆಣಸಿನ್ಕಾಯಿ ಹಾಕೊಳಂಗಿಲ್ಲ, ಬೇಕು ಅಂದ್ರೆ ಹಾಕೊಬಹುದು. ಅದಾದ್ಮೇಲೆ ಪುಡಿಗಳು ತೋರಿಸ್ತೀನಿ ಏನೇನ್ ಹಾಕೋಬೇಕು ಅಂತ ಹೇಳಿ, ಓಕೆನಾ. ಕೊತ್ತಂಬರಿ ಸೊಪ್ಪು ಒಂದು ಆಡ್ ಮಾಡ್ಕೊಂಡು ರುಬ್ಕೊಂತೀನಿ. ನಮಸ್ಕಾರ ಮಾಡೋ ನಮಸ್ಕಾರ. ಒಳಗಡೆ ಎಲ್ಲ ಹೋಗ್ಬಾರ್ದು, ಹಂಗೆ ಮಾಡ್ಬೇಕು. ಕ್ರಿಕೆಟ್ ನೋಡ್ತಾವನ ಅವನು ನೋಡಿ. ಈ ತರ ಪೂಜೆ ಮಾಡಿದ್ದಾರೆ. ನಾನು ಹೂ ತಂದು ಇಟ್ಟಿದ್ದೆ, ಬಟ್ ಆದ್ರೂ ಬೇರೆ ಹೂ ತಂದು ಪೂಜೆ ಮಾಡ್ಕೊಂಡಿದ್ದಾರೆ. ಸಾಸಿವೆ ಮತ್ತೆ ಈರುಳ್ಳಿ ಒಗ್ಗರಣೆಗೆ ಹಾಕೊಂಡು ಇವಾಗ ಮಸಾಲೆನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ತರಕಾರಿ ಹಾಕೊಂಡ್ಬಿಡ್ತೀನಿ, ಆಮೇಲೆ ಪುಡಿಗಳು ಹಾಕೊಳ್ಳೋಣ. ನೋಡಿ ಮಸಾಲೆ ಎಲ್ಲ ಹಾಕೊಂಡು ಉಪ್ಪು ಸಹ ಹಾಕೊಂಡಿದೀನಿ. ಇವಾಗ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡರ್ ಇಷ್ಟು ಹಾಕೊಂತೀನಿ. ಸ್ವಲ್ಪ ಅರ್ಶಿನನೂ ಕೂಡ ಹಾಕೊಳ್ಳಿ. ಒಂದು 10 ನಿಮಿಷ ಮುಚ್ಬಿಟ್ಟು ಆಮೇಲೆ ನೋಡಿದ್ರೆ ನಮ್ಮ ಸಾಗು ರೆಡಿ ಆಗಿರುತ್ತೆ. ನಾನಿವಾಗ ಪೂರಿ ಅಂಡ್ ಚಪಾತಿ ಎರಡು ಮಾಡಬೇಕು. ನೋಡಿ ಇಷ್ಟೆಲ್ಲ ಬೇಡ, ಇನ್ನು ಸ್ವಲ್ಪ ಗಟ್ಟಿಗಾಗ್ಲಿ. ಸ್ವಲ್ಪ ತಿಂಗ್ ಮುಚ್ಬಿಟ್ರೆ ಬೇಗ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಖಂಡಿತ ಸೂಪರ್ ಆಗಿ ಬಂದಿದೆ ಟೇಸ್ಟ್ ಮಾತ್ರ. ಇದನ್ನ ಮಶ್ರೂಮ್ ಹಾಕಿ ಸಹನೂ ಮಾಡ್ಬೋದು, ಚಿಕನ್ ಗ್ರೇವಿಗೂ ಸಹ ಮಾಡ್ಬೋದು. ಇದು ಚಪಾತಿ ಬಂದು ನಮ್ಮ ಅಪ್ಪಂಗೆ ಪೂರಿ ಆಗಲ್ಲ, ಅದಕ್ಕೋಸ್ಕರ ಕೆಮ್ಮಾಗುತ್ತೆ ಅಂತ ಹೇಳಿ ಇದು ಮಕ್ಳಿಗೆ, ನನ್ಗೆ ಪೂರಿ ಸಪ್ರೇಟ್ ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.